ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾರ್ಮಲ್ ಸ್ಲೀವ್ ಕಟಿಂಗ್ ಮಾಡಿ ಅದರಲ್ಲಿ ಬಫ್ ಇಟ್ಟು ಹೊಲಿಯೋದು ಹೇಗೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್‌ಗೂ ಕೂಡ ಬಫ್ ಸ್ಲೀವ್ ಅನ್ನ ಕಟ್ ಮಾಡ್ಬೇಕು ಅಂದ್ರೆ ಲೆಂತ್ ಎಷ್ಟು ಎಕ್ಸ್ಟ್ರಾ ತಗೋಬೇಕು, ಮತ್ತೆ ಅಗಲದಲ್ಲಿ ನಾವು ಎಷ್ಟು ಎಕ್ಸ್ಟ್ರಾ ತಗೋಬೇಕು ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಹಾಗೆ ಸ್ಲೀವ್ ಶೇಪ್ ಕೂಡ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಈ ಒಂದು ಹೊಸ ಮೆಥಡ್‌ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್‌ಗೂ ಕೂಡ ತುಂಬಾನೇ ಈಸಿ ಆಗುತ್ತೆ. ಅಲ್ಲದೆ ಮೊದಲೆಲ್ಲ ಈ ರೀತಿ ಬಫ್ ಸ್ಲೀವ್ ಅನ್ನ ಸ್ಟಿಚ್ ಮಾಡುವಾಗ ಸ್ಲೀವ್‌ಗೆ ಲೈನಿಂಗ್ ಹಾಕ್ತಾ ಇರ್ಲಿಲ್ಲ. ಯಾಕಂದ್ರೆ ಅದು ಸ್ಲೀವು ಈ ಒಂಥರ ಬಲೂನ್ ತರ ಕುತ್ಕೊಳ್ಳಿ ಅಂತ ಹೇಳಿ ಹಾಕ್ತಾ ಇರ್ಲಿಲ್ಲ. ಈಗ ಈ ತರ ಸ್ಟ್ರೈಟ್ ಆಗೇನೆ ನಾವು ನರಿಗೆ ಇಟ್ಟು ಹೊಲಿಯೋದೇ ಒಂದು ಟ್ರೆಂಡ್ ಆಗಿರೋದ್ರಿಂದ ಎಲ್ಲಾ ತರ ಬಟ್ಟೆಗಳಿಗೂ ಕೂಡ ಸೂಟ್ ಆಗುತ್ತೆ, ಚೆನ್ನಾಗಿ ಕೂಡ ಕಾಣಿಸುತ್ತೆ. ಕಾಟನ್ ಬಟ್ಟೆ ಆದ್ರೆ ನಾವು ಯಾವ ತರ ಫೋಲ್ಡ್ ಮಾಡ್ತೀವೋ ಆ ತರ ಕುತ್ಕೊಳ್ಳುತ್ತೆ. ಆದ್ರೆ ಈ ತರ ಶಿಫಾನ್ ಆಗಿರ್ಬೋದು ಅಥವಾ ಸಿಲ್ಕ್ ಬಟ್ಟೆಗಳಾಗಿರ್ಬೋದು ತುಂಬಾ ಕಷ್ಟ. ತುಂಬಾ ಲೇಟ್ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ. ಅದ್ರಲ್ಲೂ ನಿಮ್ಗೆ ಈಸಿ ಆಗೋ ತರ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದು ನಾರ್ಮಲ್ ಮೆಜರ್‌ಮೆಂಟ್ ಅಲ್ಲಿ ಕಟ್ ಮಾಡಿರುವಂತ ಸ್ಲೀವ್. ಅಂದ್ರೆ ಮೆಗಾ ಸ್ಲೀವ್ ಅಂತಾನೆ ಹೇಳ್ಬೋದು. ನಾರ್ಮಲ್ ಲೆಂತ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆದ್ರೆ ಮೇನ್ ಫ್ಯಾಬ್ರಿಕ್‌ನ ಮಾತ್ರ ಡಬಲ್ ಫೋಲ್ಡಿಂಗ್ ಮಾಡಿ ಹಾಕಿದಾಗ ಅದು ಅಗಲ ಎಷ್ಟು ಬರುತ್ತೋ ಪೂರ್ತಿ ತಗೊಂಡಿದ್ದೀನಿ. ಅಂದ್ರೆ ಈಗ ನಾವು 80 ಸೆಂಟಿಮೀಟರ್ ತಗೊಂಡ್ರೆ ಅದನ್ನ ಡಬಲ್ ಫೋಲ್ಡಿಂಗ್ ಮಾಡಿ ಅದರಲ್ಲಿ 2 ಸ್ಲೀವ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಬಟ್ಟೆ ತಗೊಂಡಿದ್ದೀನಿ. ಈಗ ಇದರಲ್ಲಿ ಯಾವ ರೀತಿ ನಾವು ನೆರಿಗೆ ಇಟ್ಟು ಸ್ಟಿಚ್ ಮಾಡೋದು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ. ಇದು ನಾರ್ಮಲ್ ಲೆಂತ್ ಅಲ್ಲಿ ಕಟ್ ಮಾಡ್ಕೊಂಡಿರುವಂತ ಸ್ಲೀವ್. ಮೆಗಾ ಸ್ಲೀವ್. ಒಂದು ಅರ್ಧ ಇಂಚ್ ಕೂಡ ಜಾಸ್ತಿ ತಗೊಂಡಿಲ್ಲ. ಲೆಂತ್ ಆಗಿರ್ಬೋದು, ವಿಡ್ತ್ ಆಗಿರ್ಬೋದು. ಆದ್ರೆ ಮೇನ್ ಫ್ಯಾಬ್ರಿಕ್‌ನ ಮಾತ್ರ ಜಾಸ್ತಿ ತಗೊಂಡಿರುವಂತದ್ದು. ಇದರಲ್ಲಿ ನೆರಿಗೆಗಳು ಎಲ್ಲಿಂದ ಎಲ್ಲಿ ತನಕ ಬೇಕು ಅನ್ನೋದನ್ನ ಮೊದಲು ನಾವು ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ಈಗ ಸ್ಲೀವ್ ಅಲ್ಲಿ ಸ್ಟಾರ್ಟಿಂಗ್ ಇಂದನೂ ನೆರಿಗೆ ಇಡಬೇಕು ಅಂತೇನಿಲ್ಲ. ಒಂದು 3, 3.5 ಅಥವಾ 4 ಇಂಚ್ ಬಿಟ್ಟು ಅಲ್ಲಿಂದ ನಾವು ನೆರಿಗೆ ತಗೋಬೇಕು. ಅದನ್ನ ಮೊದಲು ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ ಅಲ್ಲಿ ಮತ್ತೆ ಮೇನ್ ಫ್ಯಾಬ್ರಿಕ್ ಅಲ್ಲಿ ಅಂದ್ರೆ ಲೈನಿಂಗ್ ಬಟ್ಟೆ ಮೇಲೆ ಮತ್ತೆ ಮೇನ್ ಫ್ಯಾಬ್ರಿಕ್ ಮೇಲೆ ಎರಡರ ಮೇಲೂ ಕೂಡ ಮಾರ್ಕ್ ಮಾಡ್ಕೋಬೇಕು. ಒಂದು ಮಿನಿಮಮ್ 3 ಅಥವಾ 4 ಇಂಚನ್ನ ಬಿಟ್ಟು ಅಲ್ಲಿಂದ ಪೂರ್ತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈಗ ನಾನು ಫೋಲ್ಡಿಂಗ್ ಹಾಕೊಂಡು ಎರಡೂ ಕಡೆ ಮೇಲೆ ಮತ್ತೆ ಕೆಳಗಡೆ ಇರೋ ಎರಡೂ ಪೀಸ್‌ಗೂ ಕೂಡ 4 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈ ಕಡೆ ಮಾರ್ಕ್ ಇಂದ ಆ ಕಡೆ ಮಾರ್ಕ್ ತನಕನೂ ಕೂಡ ಎಷ್ಟು ಬರುತ್ತೋ ಅಷ್ಟು ಫಿಲ್ಟ್‌ಗಳನ್ನ ನಾನು ಕೊಡ್ತಾ ಹೋಗ್ತಾ ಇದ್ದೀನಿ. ಒಂದು ಅರ್ಧ ಇಂಚ್‌ಗೆ ಒಂದೊಂದು ಫಿಲ್ಟನ್ನ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಸಾಕು. ತುಂಬಾ ನೀಟಾಗಿ ಬರುತ್ತೆ. ಆದ್ರೆ ಪ್ರತಿಯೊಂದು ಫಿಲ್ಟನ್ನು ಕೂಡ ಒಂದೇ ಸಮನೆ ಫೋಲ್ಡಿಂಗ್ ಮಾಡ್ಬೇಕು. ಒಂದು ದೊಡ್ಡದು ಮಾಡೋದು, ಒಂದು ಚಿಕ್ಕದು ಮಾಡೋದು ಅಂದ್ರೆ ಒಂದಕ್ಕೆ ಒಳಗಡೆ ಜಾಸ್ತಿ ಫೋಲ್ಡಿಂಗ್ ತಗೊಳ್ಳೋದು, ಒಂದಕ್ಕೆ ಕಡಿಮೆ ತಗೊಳ್ಳೋದು ಆ ತರ ಮಾಡಬಾರ್ದು. ಪ್ರತಿಯೊಂದನ್ನು ಕೂಡ ಕರೆಕ್ಟ್ ಆಗೇನೆ ಮೇಲೆ ಅರ್ಧ ಇಂಚು ಒಳಗಡೆಗೆ ಅರ್ಧ ಇಂಚು ಆ ತರನೇ ಫೋಲ್ಡಿಂಗ್ ಮಾಡಿದ್ರೆ ನಿಮ್ಗೆ ಎರಡೂ ಕಡೆ ಕೂಡ ಕರೆಕ್ಟ್ ಆಗಿ ಬರುತ್ತೆ. ಕಾಟನ್ ಪೀಸ್ ಆದ್ರೆ ಬಿಗಿನರ್ಸ್‌ಗೂ ಕೂಡ ತುಂಬಾ ಈಸಿ. ನೀಟಾಗಿ ಫೋಲ್ಡಿಂಗ್ ಆಗುತ್ತೆ. ಆದ್ರೆ ಇಂಥ ಬಟ್ಟೆನಲ್ಲಿ ಸ್ವಲ್ಪ ಕಷ್ಟನೇ ಆಗುತ್ತೆ. ಅದ್ರಲ್ಲೂ ಕೂಡ ಇದು ತುಂಬಾ ಈಸಿ ಮೆಥಡ್. ಈಗ ನೋಡಿ ನಾನು ಕರೆಕ್ಟಾಗಿ ಮಾರ್ಕ್ ಇಂದ ಮಾರ್ಕ್‌ಗೆ ಫಿಲ್ಟ್‌ಗಳನ್ನ ಹಾಕೊಂಡಿದ್ದೀನಿ. ಒಂದ್ಸಲ ನಮ್ಮ ಲೈನಿಂಗ್ ಪೀಸ್‌ನ ಈ ತರ ಇಟ್ಟು ನೋಡ್ಕೋಬೇಕು. ಸ್ಲೀವ್ ಕಟ್ ಮಾಡಿರ್ತೀವಲ್ಲ ಅದನ್ನ. ನೋಡ್ಕೊಂಡಾಗ ಏನಾದ್ರೂ ಜಾಸ್ತಿ ಬಂದ್ರೆ ಇನ್ನೊಂದು ಫಿಲ್ಟನ್ನ ಕೊಡ್ಬೋದು. ಕಡಿಮೆ ಬಂದ್ರೆ ಒಂದು ಫಿಲ್ಟನ್ನ ಸ್ಟಿಚ್‌ನ ಬಿಚ್ಚಬೇಕು. ಸರಿ ಬಂದ್ರೆ ಹಾಗೆ ಬಿಟ್ಬಿಡಿ. ಈಗ ನೋಡಿ ಒಂದು ಕಡೆ ಫಿಲ್ಟ್ ಎಲ್ಲ ಸ್ಟಿಚ್ ಮಾಡಿದಾಗಿದೆ. ಈಗ ಅದೇ ಅಳತೆಗೆ ಈ ಕಡೆ ಕೂಡ ಫೋಲ್ಡಿಂಗ್ ಮಾಡ್ಕೊಳ್ತಾ ಸ್ಟಿಚ್ ಹಾಕೊಳ್ತಾ ಹೋಗ್ಬೇಕು. ಎರಡೂ ಕಡೆ ಕೂಡ ಒಂದೇ ಸಮನಾಗಿ ಫೋಲ್ಡಿಂಗ್ ಮಾಡ್ತಾ ಹೋಗ್ಬೇಕು. ಈ ತರ ಮಾಡ್ಕೊಳ್ಳೋದ್ರಿಂದ ಒಂದೇ ಲೆವೆಲ್‌ಗೆ ನಾವು ಹೇಗೆ ಸ್ಕೇಲಲ್ಲಿ ಲೈನ್ ಹಾಕೊಂಡು ಹೋಗ್ತೀವೋ ಅದೇ ತರನೇ ಬರುತ್ತೆ. ಒಂದ್ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ. ಮತ್ತೆ ಕಾಟನ್ ಬಟ್ಟೆಗಿಂತನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗಿಲ್ಲಿ ನೀವು ನೋಡ್ಬಹುದು ಪೂರ್ತಿ ನೀಟಾಗಿ ಬಂದಿದೆ ಎರಡೂ ಕಡೆ ಕೂಡ. ಮತ್ತೆ ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲೇನೆ ಐರನ್ ಮಾಡ್ಕೊಂಬಿಡಿ. ಅವಾಗ ಕರೆಕ್ಟಾಗಿ ಬರುತ್ತೆ. ಐರನ್ ಮಾಡಿರುವಂತ ಕ್ಲಿಪ್ ಇಲ್ಲಿ ಮಿಸ್ ಆಗೋಗಿದೆ. ನಾನೀಗ ಐರನ್ ಮಾಡ್ಕೊಂಡಾಗಿದೆ. ಈಗ ಲೈನಿಂಗ್‌ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ಐರನ್ ಮಾಡ್ಕೊಂಡು ಆಮೇಲೆ ಲೈನಿಂಗ್ ಅಟ್ಯಾಚ್ ಮಾಡಿ. ಇದನ್ನ ಮಾತ್ರ ಮರಿಬೇಡಿ. ಆಗೇನಾಗುತ್ತೆ ಸ್ವಲ್ಪ ಕೂಡ ರಿಂಕಲ್ಸ್ ಬರೋದಿಲ್ಲ. ಎಲ್ಲೂ ಕೂಡ ಬಟ್ಟೆ ಒಂದ್ ಕಡೆ ಉದ್ದ ಆಗೋದು, ಒಂದ್ ಕಡೆ ಚಿಕ್ಕದಾಗೋದು, ರಿಂಕಲ್ಸ್ ಬರೋದು ಏನೂ ಆಗೋದಿಲ್ಲ. ತುಂಬಾ ನೀಟಾಗಿ ಬರುತ್ತೆ. ಈಗ ಕೆಳಗಡೆಗೆ ಲೈನಿಂಗು ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ ಎಡ್ಜಲ್ಲೇ ಕಟ್ ಮಾಡ್ಕೊಂಡಿರೋದ್ರಿಂದ ಯಾವುದೇ ರೀತಿ ಫೋಲ್ಡಿಂಗ್ ಮಾಡ್ತಾ ಇಲ್ಲ. ಹಾಗೆ ಲೆಂತ್ ಕೂಡ ನಾನೇನು ಕೆಳಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡಿಲ್ಲ. ಎಡ್ಜ್ ಬಂದಿರೋದ್ರಿಂದ ಹಾಗೇನೆ ಕರೆಕ್ಟಾಗಿ ಮೇಲ್ಗಡೆ ಫೋಲ್ಡಿಂಗಿಗೆ ಮಾತ್ರ ಏನು ಎಕ್ಸ್ಟ್ರಾ ಬೇಕೋ ಅಷ್ಟೇನೆ ತಗೊಂಡಿರೋದು. ಸ್ಲೀವ್ ಲೆಂತ್ ಅವ್ರು ಏನು ಕಸ್ಟಮರ್ ಕೊಟ್ಟಿದ್ದಾರೆ ಅದೇ ಲೆಂತ್‌ಗೆ ತಗೊಂಡಿದ್ದೀನಿ. ಈಗ ನೋಡಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಈಗ ಎಕ್ಸ್ಟ್ರಾ ಬಂದಿರೋ ಪೀಸ್‌ನೆಲ್ಲ ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿದ್ರಲ್ವಾ ಎಷ್ಟು ನೀಟಾಗಿ ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ಲೌಸ್ ಫಿನಿಶಿಂಗ್ ಆದ್ಮೇಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಇದಕ್ಕೆ ಬ್ಲೌಸ್ ಪೀಸ್‌ನಲ್ಲಿ ಈ ರೀತಿ ಬಾರ್ಡರ್ ಬಂದಿದೆ. ಅದನ್ನ ಕಟ್ ಮಾಡಿ ಮೇಲಿಂದ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಅಥವಾ ಬಾರ್ಡರ್ ಏನು ಬಂದಿಲ್ಲ ಅಂದ್ರೆ
ಕಾಂಟ್ರಾಸ್ಟ್ ಅಲ್ಲಿ ಪೈಪಿಂಗ್ ಕೂಡ ಕೊಡ್ಬೋದು ಅಥವಾ ಪಟ್ಟಿ ತರ ಕೂಡ ಸ್ಟಿಚ್ ಮಾಡ್ಕೋಬಹುದು. ಈ ರೀತಿ ಏನಾದ್ರೂ ಬಾರ್ಡರ್ ಬಂದಿದ್ರೆ ಅದನ್ನ ಮೇಲಿಂದ ಹೀಗೆ ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ಬೇಕು. ಈ ರೀತಿ ಬಾರ್ಡರ್ ಪಟ್ಟಿ ಎಲ್ಲ ಅಟ್ಯಾಚ್ ಮಾಡಾದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೆರಿಗೆಗಳು ಕರೆಕ್ಟ್ ಆಗಿದೆಯಾ ಅಂತ. ಬೇಕಾದ್ರೆ ಇನ್ನೊಂದ್ಸಲ ಕೂಡ ನೀವು ಐರನ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಪರವಾಗಿಲ್ಲ, ಬ್ಲೌಸ್ ಕಂಪ್ಲೀಟ್ ಆಗಿ ಫಿನಿಶಿಂಗ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಕೂಡ ನೀವು ಐರನ್ ಮಾಡಿ ಕಸ್ಟಮರ್ಗೆ ಫೈನಲ್ ಫಿನಿಶಿಂಗ್ ಮಾಡಿ ನೀವು ಕೊಡಬಹುದು. ಇನ್ನು ಸ್ವಲ್ಪ ನೀಟಾಗಿ ನರಿಗೆಗಳು ಕೂತ್ಕೋಬೇಕು ಅಂತ ಇದ್ರೆ ಇನ್ನೊಂದ್ಸಲ ಈ ತರ ನೀವು ಐರನ್ ಮಾಡ್ಕೊಂಡು ಆಮೇಲೆ ಸ್ಲೀವ್‌ನ ಅಟ್ಯಾಚ್ ಮಾಡ್ಬೇಕು. ಅಟ್ಯಾಚ್ ಮಾಡಿ ಸೈಡ್ ಎಲ್ಲ ಜಾಯಿನ್ ಮಾಡಿ ಫೈನಲ್ ಫಿನಿಶಿಂಗ್ ಮಾಡ್ಕೋಬಹುದು. ನೋಡಿ ಈ ತರ ಕಾಣಿಸ್ತಾ ಇದೆ. ನಾನಿಲ್ಲಿ ಸ್ಲೀವ್ ಜಾಯಿನ್ ಎಲ್ಲ ಏನು ತೋರಿಸಿಲ್ಲ. ಬರೀ ಬಫ್ ಸ್ಲೀವ್ ಅನ್ನ ಯಾವ ತರ ಸ್ಟಿಚ್ ಮಾಡ್ಕೋಬೇಕು, ರೆಡಿ ಮಾಡ್ಕೋಬೇಕು ಅಂತ ಮಾತ್ರ ತೋರಿಸಿದ್ದೀನಿ. ಇದೇ ತರ ನೀವು ಇನ್ನೂ ಕೂಡ ಸ್ಲೀವ್ ಚಿಕ್ಕದಾಗಿ ತಗೋಬಹುದು ಅಥವಾ ಲೆಂತಿ ಸ್ಲೀವ್ ಅನ್ನ ಕೂಡ ಮಾಡ್ಕೋಬಹುದು. ಅಂದ್ರೆ ನಾರ್ಮಲ್ ಆಗಿ ಎಲ್ಬೋ ತನಕ ಸ್ಲೀವ್ ಇಟ್ಕೋತಾರಲ್ಲ ಅಂತದಕ್ಕೂ ಕೂಡ ಮಾಡಬಹುದು. ಲಾಂಗ್ ಫ್ರಾಕು, ಗೌನ್‌ಗಳು ಈ ತರದ್ದೇನಾದ್ರೂ ಸ್ಟಿಚ್ ಮಾಡಿದ್ರು ಕೂಡ ಇದೇ ಮೆಥಡ್ ಅಲ್ಲಿ ನೀವು ಬಫ್ ಸ್ಲೀವ್ ಅನ್ನ ಸ್ಟಿಚ್ ಮಾಡಬಹುದು. ತುಂಬಾನೇ ಈಸಿ ಆಗಿದೆ. ಬಿಗಿನರ್ಸ್ ಕೂಡ ಟ್ರೈ ಮಾಡಿ. ಒಳಗಡೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿರೋದ್ರಿಂದ ಬಟ್ಟೆ ಪಿಂಚ್ಕೊಳ್ಳುತ್ತೆ. ಆ ತರದೆಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತೆ ಮೆಜರ್‌ಮೆಂಟ್ ಅಲ್ಲೂ ಕೂಡ ಯಾವುದೇ ರೀತಿ ವೇರಿಯೇಷನ್ ಆಗೋದಿಲ್ಲ. ಮೊದಲೇನೆ ನೀವು ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀರಾ. ಹಾಗೆ ಮೇನ್ ಫ್ಯಾಬ್ರಿಕ್ ಅಲ್ಲಿ ಸೆಪರೇಟ್ ಆಗಿ ನೆರಿಗೆಗಳನ್ನ ಇಟ್ಟು ಸ್ಟಿಚ್ ಮಾಡ್ಕೊಂಡು ಆಮೇಲೆ ಲೈನಿಂಗ್ ಅಟ್ಯಾಚ್ ಮಾಡೋದ್ರಿಂದ ಕಟಿಂಗು, ಸ್ಟಿಚಿಂಗು ಮತ್ತೆ ಅವ್ರು ಹಾಕೊಂಡಾಗ ಫಿಟ್ಟಿಂಗ್ ಎಲ್ಲ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?